ಇಡೀ ರಾಜ್ಯದಲ್ಲಿ ನಮ್ಮ ಜನಾಂಗದ 30 ಲಕ್ಷ ಜನ ಇದ್ರೆ ಕೂಡ ಈ ಒಂದು ಈ ಸಮುದಾಯದಲ್ಲಿ ಯಾರು ಕೂಡ ಇದುವರೆಗೂ ಈಗಾಗಲೇ ಯಾರು MLA ಆಗಲಿ MLC ಆಗಿರ್ಬೋದು ಯಾರು ಕೂಡ ಇಲ್ಲ. ನಮ್ಮ ಶಕ್ತಿ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ. ನಮ್ಮ ಒಂದು ಕೆಲಸ ಮಚ್ಚಿ ಇವತ್ತು JDS ಪಕ್ಷಕ್ಕೆ ನಮ್ಮನ್ನೆಲ್ಲ ಸೇರಿಸಿಕೊಂಡಿದ್ದಾರೆ. ನಾವು ಮಾಡುವಂತ ಸೇವೆಗಳು, ಸಮಾಜ ಸೇವೆಗಳು ಎಲ್ಲವನ್ನು ಗುರುತಿಸಿ ನಮ್ಗೆ ಇವತ್ತು ಮಾಲೂರು ತಾಲೂಕು ಜನಕ್ಕೆ ಒಳ್ಳೇದಾಗಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮನ್ನ ಪಕ್ಷಕ್ಕೆ ಸೇರಿಸಿಕೊಂಡಿದ್ದಾರೆ. ಮಾಲೂರು ತಾಲೂಕು ಜನಕ್ಕೂ ಖಂಡಿತವಾಗಿ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟರಂತ ಮಾತಲ್ಲಿ ಭರವಸೆಯಲ್ಲಿ ತಮಗೆಲ್ಲ ಗೊತ್ತಾಗುತ್ತೆ. ನಮ್ಗೆ ಅದೇ ನಮ್ಮ ಒಂದು ಖುಷಿ, ನಮ್ಗೆ ಅದೇ ಖುಷಿ ಆಗ್ತಾರದ್ ನಮ್ಗೆ, ನಮ್ಮ ಅದೃಷ್ಟ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು. ಒಬ್ಬರು ಪ್ರಧಾನಿಗಳು, ಮಾಜಿ ಪ್ರಧಾನಿಗಳಾದಂತವ್ರು ನಮಗೋಸ್ಕರ ಸಮಯ ಕೊಟ್ಟು ಇದು ಮಾಲೂರು ತಾಲೂಕಿಗೆ ಜನಕ್ಕೆ ಅವ್ರನ್ನ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ನಮ್ಗೆಲ್ಲ ತುಂಬಾ ಖುಷಿ ಪಡುವಂತ ವಿಚಾರ ಇದು. ನಮ್ಮ ರಾಮೇಗೌಡರು ಎಲ್ಲರೂ ಸೇರಿ ನಮ್ಮ ಮಾಲೂರಿನಲ್ಲಿ ಏನ್ ಇವಾಗ JDS ಪಕ್ಷವನ್ನು ಸೇರ್ಪಡೆ ಆಗಿದೀವಿ, ಪಕ್ಷ ಕಟ್ಟುವಂತ ಕೆಲಸ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿ ನಾವು ಅಧಿಕಾರಕ್ಕೆ ತರುವಂತ ಕೆಲಸ ನಾವು ಎಲ್ಲ ಸೇರಿ ಕೈ ಜೋಡಿಸ್ತೀವಿ. ಮಾಲೂರಿನಲ್ಲಿ ಇವತ್ತಿಂದ ಹೊಸ ರಾಜಕೀಯ ಶಕೆ ಶುರು ಆಗ್ತಾ ಇದೆ. ಹುಡಿ ವಿಜಯ್ ಕುಮಾರ್ ಅವರು JDS ಸೇರ್ಪಡೆ ಆಗಿದ್ದಾರೆ. ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ ಸರ್. ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಕುಮಾರಣ್ಣ ಅವರು ಅಭಿಮಾನಿಗಳು, ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ನಮ್ಮ ದೇವೇಗೌಡರ ಅಪ್ಪಾಜಿ ಅವರು ಬಂದಿದ್ದು ತುಂಬಾನೇ ಖುಷಿ ಆಯ್ತು ನಮಗೆ. ಯಾಕಂದ್ರೆ ಅದ್ರ ಜೊತೆಯಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು, ರಾಜ್ಯದ ಯುವ ವೇದಿಕೆ ಅಧ್ಯಕ್ಷರಾದಂಥವ್ರು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ, ಕುಮಾರಣ್ಣ ಅವರು ಕೂಡ ಎಷ್ಟೋ ಕೆಲಸ ಕಾರ್ಯಗಳು ಇದ್ರೆ ಕೂಡ ಸಮಯವನ್ನು ಕೊಟ್ಟು 2 ಅವರ್ 3 ಅವರ್ ಸಮಯ ಕೊಟ್ಟು ನಮ್ಮ ಮಾಲೂರಿನ ಕಾರ್ಯಕರ್ತರು, ಮುಖಂಡರುಗಳನ್ನೆಲ್ಲ ಬರಮಾಡ್ಕೊಂಡಿರೋದು ತುಂಬಾನೇ ಖುಷಿ ಆಗ್ತಾ ಇದೆ. JDS ಇತಿಹಾಸದಲ್ಲೇ ತುಂಬಾ ಬ್ಲೆಸ್ಡ್ ಅನ್ಕೋತೀನಿ ನೀವು. ಯಾಕಂದ್ರೆ ದೇವೇಗೌಡರು ಕೊನೆ ಕ್ಷಣದಲ್ಲಿ ಬಂದ್ರು, ಆದ್ರೆ ಹೆಚ್ಚಿನ ಸಮಯವನ್ನು ನಿಮ್ಗೆ ಹಾಕೊಟ್ರು. ಇಲ್ಲ, ನಮ್ಗೆ ಅದೇ ನಮ್ಮ ಒಂದು ಖುಷಿ, ನಮ್ಗೆ ಅದೇ ಇವಾಗ ಖುಷಿ ಆಗ್ತಾರದ್ ನಮ್ಗೆ, ನಮ್ಮ ಅದೃಷ್ಟ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು. ಯಾಕಂದ್ರೆ ಅವ್ರಿಗಿರೋಂಥ ಸಮಯ, ಒಬ್ಬರು ಪ್ರಧಾನಿಗಳು, ಮಾಜಿ ಪ್ರಧಾನಿಗಳಾದಂಥವ್ರು ನಮಗೋಸ್ಕರ ಸಮಯ ಕೊಟ್ಟು ಇದು ಮಾಲೂರು ತಾಲೂಕಿಗೆ ಜನಕ್ಕೆ ಅವ್ರನ್ನ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ನಮ್ಗೆಲ್ಲ ತುಂಬಾ ಖುಷಿ ಪಡುವಂತ ವಿಚಾರ ಇದು. ಇದರೊಂದಿಗೆ ಹೊಸ ಹೆಜ್ಜೆ ಇಡ್ತಾ ಇದ್ದೀರಾ, ಈಗ ಜೋಡೆತ್ತಾಗಿ ಸಂಕಲ್ಪನ ಮಾಡಿದ್ದೀರಾ. ಖಂಡಿತವಾಗಿ ನಾವು ನಮ್ಮ ರಾಮೇಗೌಡರು ಎಲ್ಲರೂ ಸೇರಿ ನಮ್ಮ ಮಾಲೂರಿನಲ್ಲಿ ಏನ್ ಇವಾಗ JDS ಪಕ್ಷವನ್ನು ಸೇರ್ಪಡೆ ಆಗಿದೀವಿ, ಪಕ್ಷ ಕಟ್ಟುವಂತ ಕೆಲಸ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿ ನಾವು ಅಧಿಕಾರಕ್ಕೆ ತರುವಂತ ಕೆಲಸ ನಾವು ಎಲ್ಲ ಸೇರಿ ಕೈ ಜೋಡಿಸ್ತೀವಿ. ಸ್ವಾಭಿಮಾನಿಯಾಗಿ ಅಥವಾ ಸಮಾಜ ಸೇವಕರಾಗಿ ನೀವು ಪ್ರೂವ್ ಮಾಡಿದ್ದಾಗೋಯ್ತು. ಈಗ JDS ನ ಕಾರ್ಯಕರ್ತನಾಗಿ ಅಥವಾ ನಾಯಕನಾಗಿ ಮಾಲೂರು ಜನತೆಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ? ನಮ್ಮ ಶಕ್ತಿ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ. ನಮ್ಮ ಒಂದು ಕೆಲಸ ಮಚ್ಚಿ ಇವತ್ತು JDS ಪಕ್ಷಕ್ಕೆ ನಮ್ಮನ್ನೆಲ್ಲ ಸೇರಿಸ್ಕೊಂಡಿದ್ದಾರೆ. ನಾವು ಮಾಡುವಂತ ಸೇವೆಗಳು, ಸಮಾಜ ಸೇವೆಗಳು ಎಲ್ಲವನ್ನು ಗುರುತಿಸಿ ನಮ್ಗೆ ಇವತ್ತು ಮಾಲೂರು ತಾಲೂಕು ಜನಕ್ಕೆ ಒಳ್ಳೇದಾಗಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮನ್ನ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಮಾಲೂರು ತಾಲೂಕು ಜನಕ್ಕೂ ಖಂಡಿತವಾಗಿ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟರಂತ ಮಾತಲ್ಲಿ ಭರವಸೆಯಲ್ಲಿ ತಮಗೆಲ್ಲ ಗೊತ್ತಾಗುತ್ತೆ. ಕುಮಾರಸ್ವಾಮಿ ಅವರೊಂದು ಮಾತು ಹೇಳಿದ್ರು, ಉಡಿ ವಿಜಯ್ ಕುಮಾರ್ ಕೇವಲ ವ್ಯಕ್ತಿ ಅಲ್ಲ, ಒಂದು ಶಕ್ತಿ, ಸಮುದಾಯವಾಗಿ ಸುತ್ತಮುತ್ತಲ ಜಿಲ್ಲೆಗಳಿಗೂ ಜೊತೆಗೆ ರಾಜ್ಯಕ್ಕೆ ಕೂಡ ಬೇಕಾಗಿರುವಂತ ನಾಯಕ. ಖಂಡಿತವಾಗಿ ಇಡೀ ರಾಜ್ಯದಲ್ಲಿ ನಮ್ಮ ಜನಾಂಗದ 30 ಲಕ್ಷ ಜನ ಇದ್ರೆ ಕೂಡ ಈ ಸಮುದಾಯದಲ್ಲಿ ಯಾರು ಕೂಡ ಇದುವರೆಗೂ ಈಗಾಗಲೇ ಯಾರು MLA ಆಗಲಿ MLC ಆಗಿರ್ಬೋದು ಯಾರು ಕೂಡ ಇಲ್ಲ. ಆ ಒಂದು ನಮ್ಮ ಸಮುದಾಯವನ್ನ ಕೇಳೋಂಥ ಪ್ರತಿನಿಧಿನೇ ಇಲ್ದರ ಆಗಿದೆ. ಆ ಒಂದು ಜನಾಂಗದ ಒಂದು ಸಮುದಾಯಕ್ಕೆ ಒಂದು ಪ್ರತಿನಿಧಿ ಕೊಡುವಂತ ಕೆಲಸ ನಾನು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿರೋದು ಬಹಳಷ್ಟು ಸಂತೋಷ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಕ್ ಬಯಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.